ನನ್ನನ್ನು ಅಮಾನುಷವಾಗಿ ಭೀಕರವಾಗಿ ಕೊಲ್ತಾರೆ. ಯಾಕಂದರೆ ನಾನು ಈ ಪವಿತ್ರ ಭಾರತದ ಅಸಂಖ್ಯಾತ ಹಿಂದೂಗಳ ಗೋಮಾತೆ. ನನ್ನ ಜೀವನದ ಉದ್ದಕ್ಕೂ ಪ್ರತಿ ಕ್ಷಣ ಅಹಿಂಸೆಯಿಂದ ಬದುಕಿ ಹುಲ್ಲನ್ನು ತಿಂದು ನನ್ನ ಮುದ್ದಿನ ಮಕ್ಕಳಾದ ಮಾನವರಿಗೆ ಅಮೃತ ಸಮಾನವಾದ ಹಾಲನ್ನು ನೀಡ್ತಾ ಖುಷಿಯಿಂದ ಜೀವಿಸ್ತಾ ಇದ್ದೇನೆ. ನೀವೆಲ್ಲರೂ ಪುಣ್ಯಕೋಟಿಯ ಕಥೆಯನ್ನು ಕೇಳಿರ್ಬೇಕಲ್ವಾ? ಆದರೆ ನನ್ನ ಸಾವು ಬಹಳ ಭೀಕರವಾಗಿರುತ್ತೆ. ನಿಮ್ಗೊತ್ತಾ? ನನ್ನನ್ನು ಅಮಾನುಷವಾಗಿ ಭೀಕರವಾಗಿ ಕೊಲ್ತಾರೆ. ಯಾಕಂದರೆ ನಾನು ಈ ಪವಿತ್ರ ಭಾರತದ ಅಸಂಖ್ಯಾತ ಹಿಂದೂಗಳ ಗೋಮಾತೆ. ಈ ಭೂಮಿ ಮೇಲಿರುವ ಒಬ್ಬ ನತದೃಷ್ಟ ಗೋಮಾತೆಯಾದ ನನ್ನ ಸಾವು ಎಷ್ಟು ಭೀಕರವಾಗಿರುತ್ತೆ ಅಂತ ಇವತ್ತು ಹೇಳ್ತೇನೆ. ನನ್ನ ಪ್ರೀತಿಯ ಮಕ್ಕಳೇ, ದಯವಿಟ್ಟು ಕಿವಿಗೊಟ್ಟು ಮನಸ್ಸಿಟ್ಟು ಕೇಳಿ. ನನ್ನ ಈ ಘೋರ ಸಾವಿನ ಮುನ್ನ ದುಷ್ಟರು ಕಸಾಯಿಖಾನೆಗೆ ನನ್ನ ಕರ್ಕೊಂಡು ಹೋಗ್ತಾರೆ, ಕೂಡಿ ಹಾಕ್ತಾರೆ. ಈ ದುಷ್ಟರ ಕೈಗೆ ನಾನು ಸಿಕ್ಕಿಕೊಳ್ತೇನೆ ಅನ್ನೋ ಚೂರೇ ಚೂರು ಅರಿವು ಕೂಡ ನನಗೆ ಇರೋದೇ ಇಲ್ಲ. ನನ್ನನ್ನು ಸಾಕುವ ರೈತನಿಂದ ಅಥವಾ ಮತ್ಯಾರೋ ಮೂರನೇ ವ್ಯಕ್ತಿಯಿಂದ ನನ್ನನ್ನು ಖರೀದಿ ಮಾಡಿ ಇಲ್ಲಿಗೆ ತರ್ತಾರೆ. ಇಲ್ಲಾಂದ್ರೆ ರಸ್ತೆ ಬೀದಿಯಲ್ಲಿ ಆರಾಮಾಗಿ ನಾನು ಮಲಗಿದ್ದಾಗ ರಾತ್ರಿ ಹೊತ್ತಲ್ಲಿ ದುಷ್ಟರು ಕಳ್ಳತನದಿಂದ ನನ್ನನ್ನು ಗಾಡಿಯಲ್ಲಿ ಎತ್ತಾಕೊಂಡು ತರ್ತಾರೆ. ಹೀಗೆ ಕಸಾಯಿಖಾನೆಗೆ ನನ್ನನ್ನು ತರುವಂಥ ದುಷ್ಟರು 4-5 ದಿನಗಳವರೆಗೂ ನನಗೆ ತಿನ್ನಲು ನನ್ನ ಹೊಟ್ಟೆಗೆ ಏನನ್ನೂ ಕೊಡೋದಿಲ್ಲ. ಒಂದೊಂದು ಸಾರಿ 1 ವಾರದವರೆಗೂ ಹೊಟ್ಟೆ ಹಸಿವಿನಿಂದ ನಾನು ತುಂಬಾ ನರಳ್ತಾ ಇರ್ತೀನಿ. ಈ ಕಸಾಯಿಖಾನೆಯ ದುಷ್ಟರು ಹೀಗೆ ಯಾಕೆ ಮಾಡ್ತಾರೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ನನ್ನ ದೇಹದ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಕರಗಿ ಮಾಂಸದಲ್ಲಿ ಅಂಟಿಕೊಳ್ಳಲಿ ಅಂತ ಹೀಗೆ ಮಾಡ್ತಾರಂತೆ. ನಂತರ ನನ್ನನ್ನು ದರದರನೆ ಎಳ್ಕೊಂಡು ತರ್ತಾರೆ. ಯಾಕಂದ್ರೆ ಅದಾಗಲೇ ನಾನು 4-5 ದಿನಗಳಿಂದ ತಿನ್ನೋಕೆ ಏನೂ ಇಲ್ಲದೆ ಹೊಟ್ಟೆ ಹಸುವಿನಿಂದ ನರಳಿ ಮೂರ್ಛೆ ಹೋಗಿರ್ತೀನಿ. ನನ್ನ ದೇಹದಲ್ಲಿ ಶಕ್ತಿ ಇರಲ್ಲ, ಹೀಗಾಗಿ ದರದರ ಎಳಿತಾರೆ. ಇಷ್ಟಾದ ನಂತರ ಆ ದುಷ್ಟರ ಕ್ರೌರ್ಯ ಕಡಿಮೆ ಆಗಿರಲ್ಲ. ಯಾಕಂದ್ರೆ ನಾನು ಈ ಪವಿತ್ರ ಭಾರತದ ಅಸಂಖ್ಯಾತ ಹಿಂದೂಗಳ ಗೋಮಾತೆ. ದೇಹದಲ್ಲಿ ಶಕ್ತಿ ಇಲ್ಲದೆ ನಿಸ್ತೇಜವಾಗಿ ಮಲಗಿರೋ ನನ್ನ ಮೇಲೆ ಬರೋಬ್ಬರಿ 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೊತ ಕುದಿತಾ ಇರುವಂಥ ಬೆಂಕಿ ಅಂತ ನೀರನ್ನ ಒಮ್ಮೆಲೆ ತಂದು ಸುರಿದು ಬಿಡ್ತಾರೆ. ದೇವ್ರೇ, ನನ್ನ ದೇಹ ಉರಿತಾ ಇದೆ, ಏನ್ ಮಾಡ್ಲಿ? ಹಾಹಾಕಾರ ಉಂಟಾಗ್ತಾ ಇದೆ, ಯಾರಿಗೆ ಹೇಳಲಿ? ಒಂದು ಚಿಕ್ಕ ಬೆಂಕಿ ಕಿಡಿ ನಿಮ್ಮ ದೇಹದ ಮೇಲೆ ಬಿದ್ದಾಗ ನಿಮಗೆ ಎಷ್ಟೊಂದು ನೋವಾಗುತ್ತಲ್ವಾ? ಈಗ ನನ್ನ ಮೇಲೆ 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದೀತಾ ಇದ್ದಂಥ ಬಿಸಿ ನೀರನ್ನು ಹಾಕ್ತಾ ಇದ್ದಾರೆ. ಊಹಿಸ್ಕೊಳ್ಳಿ, ನನಗೆ ಹೇಗಾಗಬಾರ್ದು. ಈ ಉರಿಯನ್ನು ತಡೆದುಕೊಳ್ಳಲಾರದೆ ಈ ನರಕದಿಂದ ನನ್ನನ್ನು ಕಾಪಾಡಿ ಕರ್ಕೊಂಡು ಹೋಗಿ ಬನ್ನಿ ಅಂತ ನಾನು ಯಾರನ್ನ ಕರೀಲಿ? ನನ್ನ ಹಾಲು ಕುಡಿದು ಬೆಳೆದು ದೊಡ್ಡವರಾದ ನೀವು ಒಂದು ಕ್ಷಣ ನನ್ನ ಕಣ್ಮುಂದೆ ಬರ್ತೀರಿ. ಮನುಷ್ಯರನ್ನೇ ನೆನೀತೀನಿ. ಹೌದು, ಯಾಕಂದ್ರೆ ನಾನು ಈ ಪವಿತ್ರ ಭಾರತದ ಅಸಂಖ್ಯಾತ ಹಿಂದೂಗಳ ಗೋಮಾತೆ. ಉರಿ ತಾಳಲಾರದೆ ನನ್ನನ್ನು ಕಾಪಾಡೋಕೆ ಮಾನವರು ಯಾರಾದರೂ ಬರ್ತಾರೇನೋ ಅಂತ ಕಸಾಯಿಖಾನೆಯ ಬಾಗಿಲು ಕಡೆ ನೋಡ್ತಾ ಒಂದು ಕ್ಷಣ ನನ್ನ ಕಣ್ಣು ಮುಚ್ಚಿರ್ತೀನಿ. ಅಷ್ಟೇ, ನನ್ನ ಮೇಲೆ ಒಮ್ಮೆಲೆ ಯಾವುದೋ ಬಲವಾದ ಏಟು ಬೀಳುತ್ತೆ. ಅಮ್ಮ ದೇವ್ರೆ, ಮತ್ತೆ ಇದು ಯಾವ ನರಕ, ಏನಾಯ್ತು ಅಂತ ನೋಡುವಾಗಲೇ ಗೊತ್ತಾಯ್ತು. ಆ ದುಷ್ಟರು ಬಲು ಕಠೋರವಾಗಿ ದೊಡ್ಡ ದೊಡ್ಡ ದೊಣ್ಣೆಯಿಂದ ನನಗೆ ಹೊಡಿತಾ ಇದ್ದಾರೆ. ಯಾಕೊತ್ತ? ಹೇಗೆ ಹೇಳಲಿ? ಯಾಕಂದ್ರೆ ನನ್ನ ಚರ್ಮ ನನ್ನ ದೇಹದಿಂದ ಸುಲಭವಾಗಿ ಬಿಡಿಸ್ಕೊಳ್ಳಿ ಅಂತ ಹೀಗೆ ದೊಣ್ಣೆಯಿಂದ ಹೊಡಿತಿರ್ತಾರೆ.
ಓ ದೇವ್ರೆ, ಯಾಕಿಂತ ಶಿಕ್ಷೆ ಅಂತ ನಾನು ಯಾರನ್ನ ಹೇಗೆ ಕೇಳಲಿ? ಯಾಕಂದ್ರೆ ನಾನು ಈ ಪವಿತ್ರ ಭಾರತದ ಅಸಂಖ್ಯಾತ ಹಿಂದೂಗಳ ಗೋಮಾತೆ ಅಲ್ವೇ. ನಂತರ ನನ್ನ ಎರಡೂ ಕಾಲುಗಳನ್ನು ಕಟ್ಟಿ ಕಸಾಯಿಖಾನೆಯ ಕಂಬಗಳಿಗೆ ಉಲ್ಟಾ ನೇತು ಹಾಕ್ತಾರೆ. ಯಾಕೊತ್ತಾ ಮಕ್ಕಳೇ, ಈಗ ಶುರುವಾಗುತ್ತೆ ನೋಡಿ ಕಸಾಯಿಖಾನೆಯ ನಿಜವಾದ ನರಕ. ನನ್ನ ಶರೀರದಿಂದ ಚರ್ಮವನ್ನ ಸುಲಿದು ಸುಲಿದು ತೆಗೆದು ಹಾಕ್ತಾರೆ. ದೇವ್ರೆ, ನನ್ನ ಶತ್ರುವಿಗೂ ಬೇಡ ಈ ಕಸಾಯಿಖಾನೆಯ ನರಕ. ಯಾಕೊತ್ತಾ, ನನ್ನ ಮುದ್ದು ಜೀವಿಗಳೇ, ಆಗ್ಲೂ ಕೂಡ ನನ್ನ ಪ್ರಾಣ ಹೋಗಿರೋದಿಲ್ಲ. ನಾನು ಜೀವಂತವಾಗಿ ಉಸಿರಾಡ್ತಾ ಇದ್ದಾಗಲೇ ನನ್ನ ಚರ್ಮವನ್ನ ಸುಲಿತಾರೆ. ಒಂದೇ ಒಂದು ಬಾರಿ ಕಲ್ಪಿಸ್ಕೊಳ್ಳಿ, ನಾನು ಆಗ ಯಾವ ವೇದನೆಯನ್ನ ಅನುಭವಿಸ್ತಾ ಇರ್ತೀನಿ ಅಂತ. ಆ ನರಕದ ನೋವಿನ ನಡುವೆ ಬದುಕುವ ಆಸೆಯ ಕಾತರದ ಕಣ್ಣುಗಳಿಂದ ಕಸಾಯಿಖಾನೆಯ ಸುತ್ತಲೂ ನೋಡ್ತಾ ಇರ್ತೀನಿ. ನರಕದಂತಿರುವಂತಹ ಈ ಕಸಾಯಿಖಾನೆಯವರಲ್ಲಿ ಚೂರೇ ಚೂರಾದ್ರೂ ಈ ಕ್ಷಣ ಮನುಷ್ಯತ್ವ ಜನ್ಮ ತಾಳುತ್ತೇನೋ ಅಂತ ಸಾಧ್ಯವೇ ಇಲ್ಲ. ಸಾವಿನ ಬಾಗಿಲ ಹೊಸಿಲಲ್ಲಿ ನಿಂತಿರುವಂಥ ಇಂಥ ಸಮಯದಲ್ಲಿ ಕೂಡ ನನ್ನಿಂದ ಸಹಾಯ ಪಡ್ಕೊಂಡಂಥ ಒಬ್ಬ ಮನುಷ್ಯ ಕೂಡ ನನ್ನನ್ನು ಕಾಪಾಡೋದಿಲ್ಲ. ಯಾಕಂದ್ರೆ ನಾನು ಈ ಪವಿತ್ರ ಭಾರತದ ಅಸಂಖ್ಯಾತ ಹಿಂದೂಗಳ ಗೋಮಾತೆ ಅಲ್ವೇ. ನನ್ನ ಚರ್ಮದ ಮೇಲೆ ಆಸೆ ಇಟ್ಟುಕೊಂಡಂತಹ ಈ ದುಷ್ಟರು, ನರರೂಪದಲ್ಲಿರುವಂಥ ಘನಘೋರ ಕಸಾಯಿಖಾನೆಯ ಈ ರಾಕ್ಷಸರು ನನ್ನ ಜೀವ ಇನ್ನೂ ಇರುವಾಗಲೇ ನನ್ನ ಚರ್ಮವನ್ನು ಸುಲಿದು ತೆಗೆದು ಬಿಡ್ತಾರೆ. ಆ ಕಸಾಯಿಖಾನೆಯಲ್ಲಿರುವಷ್ಟು ಹೊತ್ತು ಪ್ರತಿ ಕ್ಷಣವೂ ಕೂಡ ನನಗೆ ನರಕದಂತಿರುತ್ತೆ. ಆ ಘೋರ ನೋವಿನಿಂದ ನರಳಿ ಕೊನೆಗೆ ನಾನು ಪ್ರಾಣ ಬಿಟ್ಬಿಡ್ತೀನಿ. ಯಾಕಂದ್ರೆ ನಾನು ಈ ಪವಿತ್ರ ಭಾರತದ ಅಸಂಖ್ಯಾತ ಹಿಂದೂಗಳ ಗೋಮಾತೆ ಅಲ್ವೇ. ನನ್ನ ಪ್ರೀತಿಯ ಮಕ್ಕಳೇ, ಇಷ್ಟೆಲ್ಲ ಘನಘೋರ ನರಕವನ್ನ ಪ್ರತಿನಿತ್ಯ ಕಾಣ್ತಾ ಇರುವಂತಹ ನಾನು ಇವತ್ತು ನಿಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇಂಥ ಪವಿತ್ರ ಭಾರತದಲ್ಲಿ ನನ್ನನ್ನು ಕಾಪಾಡಲು, ನನ್ನನ್ನು ಪಾಲನೆ ಮಾಡಲು ಯಾವುದೇ ಧರ್ಮ ಇಲ್ವೇ? ಇಂಥ ಘನಘೋರ ಕಸಾಯಿಖಾನೆಯ ನರಕದಿಂದ ನನ್ನನ್ನು ಕಾಪಾಡಲು ಯಾವ ಕಾನೂನು ಕೂಡ ಇಲ್ವೇ? ಭಯ ಪಡಬೇಡಿ. ಇಂಥ ಕ್ರೂರವಾದ ಅತ್ಯಾಚಾರವನ್ನು ಸಹಿಸಿಕೊಂಡಿದ್ರು ಕೂಡ ನಾನು ನಿಮಗೆ ಶಾಪವನ್ನು ಕೊಡಲಾರೆ. ಯಾಕಂದ್ರೆ ನೀವು ಚಿಕ್ಕ ಮಕ್ಕಳು ಇದ್ದಾಗಿನಿಂದಲೂ ನಿಮಗೆ ಹಾಲು ನೀಡಿ ನಿಮ್ಮನ್ನು ಪೋಷಣೆ ಮಾಡ್ತಾ ಬಂದಿದ್ದೇನೆ. ನಾನು ನಿಮ್ಮ ತಾಯಿ ಅಲ್ವೇ. ನಾನು ಈ ಪವಿತ್ರ ಭಾರತದ ಅಸಂಖ್ಯಾತ ಹಿಂದೂಗಳ ಗೋಮಾತೆ ಅಲ್ವೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.